ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಳ್ಳಾರಿ ಗಲಭೆಯಲ್ಲಿ ಕೈ ಕಾರ್ಯಕರ್ತ ರಾಜಶೇಖರ್ ಸಾವನ್ನಪ್ಪಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಟ್ವಿಸ್ಟ್ ಕೊಡ್ತಾ ಇದೆ. ಮೃತ ರಾಜಶೇಖರ್ ದೇಹ ಹೊಕ್ಕಿದ್ದು ಸಾಕಷ್ಟು ಬುಲೆಟ್ ಅನ್ನೋದು ರಾಮುಲು ಅವರ ಆರೋಪ. ಬಳ್ಳಾರಿ ಗಲಭೆಯಲ್ಲಿ ಕೈ ಕಾರ್ಯಕರ್ತನ ಸಾವಾಗಿತ್ತು. ಈ ಸಾವಿಗೆ ಬಿಜೆಪಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದೆ. ಮೃತ ರಾಜಶೇಖರ್ ದೇಹ ಹೊಕ್ಕಿದ್ವ ಸಾಕಷ್ಟು ಬುಲೆಟ್ ಅನ್ನುವಂತಹ ಪ್ರಶ್ನೆ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. 2 ಬಾರಿ ಮೃತನ ಮರಣೋತ್ತರ ಪರೀಕ್ಷೆಯನ್ನ ನಡೆಸಿದ್ರು ಅಂತ ನಿನ್ನೆ ಅಷ್ಟೇ ಆರೋಪವನ್ನ ಹೊರಿಸಲಾಗಿತ್ತು. ರಾಜಶೇಖರ್ ದೇಹದಲ್ಲಿ 5 ಬುಲೆಟ್ ಹೋಗಿದೆ. ಸತ್ಯ ಹೊರಗೆ ಬರಬಾರದು ಅನ್ನೋ ಕಾರಣಕ್ಕೆ ಸುಟ್ಟು ಹಾಕಿದ್ದಾರೆ. ಮೃತನ ಕುಟುಂಬಸ್ಥರನ್ನ ಪೊಲೀಸರು ಹೆದರಿಸಿದ್ದಾರೆ. ಇದು ಉದ್ದೇಶಪೂರ್ವಕವಾಗಿ ನಡೆದಂತಹ ಕೊಲೆ ಮಾಡಿ ನಮ್ಮ ತಲೆಗೆ ಕಟ್ಟಲು ಈಗ ಮುಂದಾಗಿದ್ದಾರೆ. ಇದೊಂದು ಹುನ್ನಾರ ಅಂತ ಸುದ್ದಿಗೋಷ್ಠಿ ನಡೆಸುವ ಮೂಲಕವಾಗಿ ರಾಮುಲು ಮತ್ತು ಜನಾರ್ದನ ರೆಡ್ಡಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ರಾಜಶೇಖರದಲ್ಲಿ ಗುಂಡು ಏನು ಇವತ್ತು ಅಂಗರಕ್ಷಕ ಇರ್ತಾನೋ ಅವನು ಆರಿಸಿದ ರಾಜಶೇಖರ್ ಏನಿದನೋ ಅಲ್ಲೇ ಸಾಯಲ್ಲ, ಮುಂದಕ್ಕೆ ಹೋಗ್ತಾನ, ಮುಂದಕ್ಕೆ ಕೆಳಗಡೆ ಬಿದ್ದೋಗ್ತಾನ. ಕೆಳಗಡೆ ಬಿದ್ದ ನಂತರ ಪೊಲೀಸರು ಅವನ್ನ ಎತ್ಕೊಂಡು ಅಯ್ಯಯ್ಯೋ ಗುಂಡು ಹಾರಿದೆ ಅಂತೇಳಿ ಅವನ್ನ ಎತ್ಕೊಂಡು ವ್ಯಾನಲ್ಲಿ ಹಾಕ್ಕೊಂತಾರ. ವ್ಯಾನಲ್ಲಿ ಹಾಕ್ಕೊಂಡು ಹೋಗುವಂಥ ಟೈಮಲ್ಲಿ ಅವ್ನು ದಾರಿಯಲ್ಲಿ ಸತ್ತೋಗ್ತಾನ. ದಾರಿಯಲ್ಲಿ ಸತ್ತೋದ ನಂತರ ಇವತ್ತು ಅವರು ಏನು ಹೇಳಿದ್ರು, ಅವ್ರು ಪೋಸ್ಟ್ಮಾರ್ಟಮ್ ಬಾಡಿಯಲ್ಲಿ ಏನು ಹಂಗೆ ತೊಗೊಂಬರ್ಬೇಕಂತ ಪ್ರಯತ್ನ ಮಾಡಿದ್ರು. 2 ಬಾರಿ ಪೋಸ್ಟ್ಮಾರ್ಟಮ್ ಮಾಡಿದ್ರು. ರಾಮ್ಲವ್ರು 2 ಬಾರಿ ಪೋಸ್ಟ್ಮಾರ್ಟಮ್ ಮಾಡಿದ್ರು ಅಂತ ಹೆಂಗೆ ಹೇಳ್ತಾರ, ಹಂಗಂದು ಹೇಳಿದ್ರು. ಇವತ್ತು 2 ಬಾರಿ ಪೋಸ್ಟ್ಮಾರ್ಟಮ್ ಮಾಡಬೇಕಲ್ಲ, ಹಂಗೆ ಹೊತ್ಕೊಂಡ್ಬರ್ಬೇಕಂತ ಪ್ರಯತ್ನ ಮಾಡಿದ್ರು. ಯಾಕಂದರೆ ಜನಾರ್ದನ್ ರೆಡ್ಡಿ ಅವ್ರ ಕೊಳ್ಳಕ್ಕೆ ಕಟ್ಟಬೇಕು, ಆ ಬುಲೆಟೇ ಇಲ್ಲಾರ್ದಂತ ಮಾಡಬೇಕನ್ನಂಥ ಕಾರಣದಿಂದ 2 ಬಾರಿ ಪೋಸ್ಟ್ಮಾರ್ಟಮ್ ಮಾಡಿ ಇವತ್ತು ಮತ್ತೆ ಗುಂಡ ಐತಂದೇಳಿ ಅವರು ಮತ್ತೆ ಪ್ರೂವ್ ಮಾಡಿ ಆ ಪೋಸ್ಟ್ಮಾರ್ಟಮನ್ನು ಕೂಡ ಕೊಂಡಂಥ ಕೆಲಸ ಮಾಡಿದ್ದಾರೆ. ಇವತ್ತು ಅವರು ನಾನು ಕೇಳ್ತಾ ಇದ್ದೀನಿ, ಸ್ವಾಮಿ ಇವತ್ತು ಇದ್ರನ್ನಂತೂ ನೀವು ಅದು ಏನು CBI ಕೊಡ್ತಾರೋ ಏನು ಬೇರೆ ತನಿಖೆ ಕೊಡ್ತಾರೋ ಸಿಟ್ಟಿಂಗ್ ಜಡ್ಜಿಗೆ ಕೊಡ್ತಾರೋ ಕೊಡಲಿ, ಅಂದರೆ ನೀವು ಅಂತ್ಯ ಸಂಸ್ಕಾರ ಹೆಂಗೆ ಮಾಡಬೇಕಾಯ್ತು ಅವ್ರದ್ದು? ನಾನು ಕೇಳ್ತೀನಿ, ಒಬ್ಬ ಮನುಷ್ಯದು ಅಂತ್ಯ ಸಂಸ್ಕಾರ ರಾಜಶೇಖರ್ ರೆಡ್ಡಿ ಅವ್ರದ್ದು ಅಂತ್ಯ ಸಂಸ್ಕಾರ